ನನಗೆ. ಫೇರ್ ಅಂಡ್ ಲವ್ಲಿ ಅದೇ ಸಿಗೋದು ನಿಮ್ಮ ಮನೆ ಹುಡ್ಕಿದ್ರೆ. ಅಲ್ಲ, ಫೇರ್ ಅಂಡ್ ಲವ್ಲಿ ಸಿಕ್ಬಿಟ್ರೆ ಫೇರ್ ಅಂಡ್ ಲವ್ಲಿ ಬಂದ್ಬಿಟ್ಟು ನಾವು ಜಮೀನ್ ಹತ್ರ ಹೋದಾಗ ಒಂದು ಹಲಸಿನ ಹತ್ಕೊಂಡ್ ಬರ್ತಾ ಇದ್ವಲ್ಲ, ಅದೇ ಹಲಸಿನಲ್ಲಿ ಅಯ್ಯೋ ವರ್ಷ ಕ್ಯಾಮ್ರಾ ಈ ಫುಲ್ಲು ಹೈವೇ ರೋಡಲ್ಲಿ 20 ಲೋಕಿದ್ದಾರೆ. ಅಲ್ಲ, ನಾನು ರೇಷ್ಮಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬರೋಕೆ ಹೇಳಿದ್ಲು ಒಂದು ಸ್ವಲ್ಪ ನಮ್ಮ ಹುಡುಗಂದು ಅವಳ ಮಗಳದ್ದು ಸ್ವಲ್ಪ ಬುಕ್ಸ್ಗಳೆಲ್ಲ ಇದಾವಂತೆ, ಅದೆಲ್ಲ ನನ್ನ ಮಗನಿಗೆ ಸ್ವಲ್ಪ ಯೂಸ್ ಆಗುತ್ತೆ, ಅದಕ್ಕೆ ಇಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಊಟನೇ ಮಾಡಿಲ್ಲ, ಊಟ ಮಾಡುವಂತ ಇಲ್ಲಿಗೆ ಬಾ ಅಂತ ಕರೆದವಳೆ. ಅಲ್ಲಿ ಊಟ ಇಕ್ತಾಳೆ ಊಟಕ್ಕೆ ಬಾ ಅಂತ ಕರೆದವಳೆ ರೇಷ್ಮಾ. ಊಟಕ್ಕೆ ಇಲ್ಲೇ ಮಾಡುವಂತೆ ಗಂಟೆ ಆವಾಗಲೇ 5:30 ಹೋಗ್ಬಿಟ್ಟು ಊಟ ಮಾಡೋ ಆಟ ನಾವು. ನಮಗೆ ಅಂತ ಹಲಸಿನ ಹಣ್ಣು ಕಟ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದೀನಿ. ಒಂದು ಹಲಸಿನ ಹಣ್ಣು ಅದೇ ಮೊನ್ನೆ ನಾವು ಜಮೀನ್ ಹತ್ರ ಹೋದಾಗ ಒಂದು ಹಲಸಿನ ಹಣ್ಣು ಹತ್ಕೊಂಡ್ ಬರ್ತಾ ಇದ್ವಲ್ಲ, ಅದೇ ಹಲಸಿನ ಹಣ್ಣಲ್ಲಿ ಅರ್ಧ ನಾನು ಇಟ್ಕೊಂಡಿದ್ದೀನಿ, ಅರ್ಧ ಅವಳಿಗೆ ತಗೊಂಡೋಗ್ತಾ ಇದ್ದೀನಿ. ಅವತ್ತಿಂದ ಅವಳು ಹೇಳ್ತಾ ಇದ್ಲು ಏನು, ಅವತ್ತಿಂದ ಹೇಳ್ತಾ ಇದ್ಲು ಹಲಸಿನ ಹಣ್ಣು ತಗೋಬ ಹಲಸಿನ ಹಣ್ಣು ತಿನ್ನಬೇಕು ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಾನು ಅರ್ಧ ಕಟ್ ಮಾಡ್ಕೊಂಡ್ವಿ. ಅದು ಬಿಡ್ಸೋಕ್ಕೆ ಆಗಲ್ಲ, ಕೈಯೆಲ್ಲ ಫುಲ್ ಅಂಟು. ಎಷ್ಟು ಎಣ್ಣೆ ಹಾಕೊಂಡ್ರು ಅವು ನಾನು ಇವನು ಬಿಡಿಸಿದ್ದು, ನಾನಂತೂ ಬಿಡಿಸಲ್ಲ, ನನಗೆ ಫುಲ್ ಅಂಟು. ತಾಯಿ ನಮ್ಮ ಅಪ್ಪ ಕಪಟ ತಾಯಿ. ಇವನು ಆರ್ಯನ್ ಫುಲ್ ಬಿಡಿಸ್ದ, ಅದು ಅರ್ಧ ಬಿಡಿಸ್ದ. ಅವಳು ಹೇಳ್ತಾ ಇದ್ದಾಳೆ ನೀನು ಪೂರ್ತಿ ಬಿಡಿಸ್ಕೊಂಡೆ ತಗೋಬಾ ಅಂತ. ನನಗೆ ಬಿಡ್ಸೋಕೆ ಬರಲ್ಲ, ಇನ್ನೇನಿಂದ ಬಿಡಿಸ್ಕೊಂಡು ತಗೊಬರಲಿ. ಅದಕ್ಕೆ ಅರ್ಧ ಹಾಗೆ ಕುಯ್ಕೊಂಡು ನಾನು ಅರ್ಧ ತಿನ್ಕೊಂಡು ಅವಳಿಗೆ ಅರ್ಧ ತಗೊಂಡು ಹೋಗ್ತಾ ಇದ್ದೀನಿ. 5:30 ಅಷ್ಟೇ. ಇಲ್ಲಿ ಇಟ್ಕೊಂಡಿದ್ದೀನಿ ಹಲಸಿನ ಹಣ್ಣು ಬ್ಯಾಗಲ್ಲಿ. ನಾವು ಹಲಸಿನ ಹಣ್ಣು ಹಲಸಿನ ಹಣ್ಣಲ್ಲ, ಅದು ಹಲಸಿನ ಹಣ್ಣು. ಸ್ಟ್ರೈಟ್ ಹೋಗೋಣ. ಅಮ್ಮ ಇದಾರಲ್ಲ, ಅಮ್ಮ ಫುಲ್ಲು ಸೇಫ್ ಡ್ರೈವರ್. ಎಷ್ಟು ಹೋಗ್ತಾರೆ ನೋಡಿ, 20 ಈ ಫುಲ್ಲು ಹೈವೇ ರೋಡಲ್ಲಿ 20 ಲೋಕಿದ್ದಾರೆ. ಅಲ್ಲ, ನಾನು ಮಕ್ಳಿರ್ಬೇಕಾದ್ರೆ ಮಾತ್ರ ಸ್ಲೋ ಆಗಿ ಹೋಗೋದು. ನಾನು ಒಬ್ಬಳೇ ಇರ್ಬೇಕಾದ್ರೆ 70 ಹೋಗ್ತೀನಿ. ಇವ್ರು ಯಾರಾದ್ರೂ ನನ್ನ ಜೊತೆಗಿದ್ದಾಗ ನಾನು ಕಡಿಮೆ ಹೋಗ್ತೀನಿ. ಯಾಕೆ ಹೇಳೋ, ಅಷ್ಟೇ. ನಾವು ಒಬ್ಬರಿದ್ರೆ ಇವರಿದ್ರೆ 100 ಹೋಗ್ತಿರ್ತೀವಿ. 100ರಲ್ಲಿ ಯಾರು? ನಾವಿದ್ರೆ ನಿಮ್ಮ ಅಪ್ಪ ಅಪ್ಪ ಇದೆ 100 ಹೋಗ್ತಿರೋದು. ಒಬ್ಬರಿದ್ರೆ ಅವರಪ್ಪ 100ರಲ್ಲಿ ಹೋಯ್ತಾರೆ. ನಾನು ಮಾತ್ರ 20, 25, 30. ಜಾಸ್ತಿ ಅಂದರೆ 40, ಜಾಸ್ತಿ ಅಂದರೆ 40 ಅಲ್ವಾ? ವಿ ಆರ್ ಗೋಯಿಂಗ್ ಔಟ್ ಆನ್ ಹಂಟ್. ಅಂಟಲ್ಲ, ಬಿಸಿಲು ಹೊಡೆದ್ರೆ ಪರವಾಗಿಲ್ಲ, ಜಾಸ್ತಿ ಹೊಡಿಬಾರ್ದು ಅಷ್ಟೇನೆ. ವೈಟ್ ಶೀಟ್ ಹಾಕಿ ಯಾವುದು ರೇಷ್ಮಾ ಅವ್ರ ಮನೆ ಇದೆಯಲ್ಲ, ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ. ಅದ್ಯಾಕೆ ಇರೋ ಬರೋರು ಎಲ್ಲರೂ ನನಗೆ ಫ್ರೆಂಡ್ಸ್ಗಳೆಲ್ಲ ಇಷ್ಟು ದೂರದವ್ರು ಸಿಗ್ತಾರಪ್ಪ, ನನಗಂತೂ ಅರ್ಥನೇ ಆಗಲ್ಲ. ಹತ್ರದವ್ರು ಯಾರು ಸಿಗೋದೇ ಇಲ್ಲ, ಟೆನ್ಷನ್. ರೇಷ್ಮಾ ಅವ್ರ ಮನೆ ನಮ್ಮ ಮನೆಗಿಂತ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ. ಅದು ಹೋಗೋದು ಬರೋದೇ ತಲೆ ಬಿಸಿ ನನಗೆ. ಅದು ದೂರಕ್ಕೆ ಹೋಗ್ಬೇಕಲ್ಲ, ಎಲ್ಲ ದೂರದವರೇ ಸಿಗ್ತಾರೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಕೆರೆ. ಇದು ತೇಜದ ಕೆರೆ. ನನಗೆ ಒಂದು ಟೈಮಲ್ಲಿ ಈ ಊರಿಂದ ಒಂದು ಹುಡುಗ ನೋಡೋಕೆ ಬಂದಿದ್ರು. ನಾನೇ ಒಪ್ಕೊಳ್ಳಿ. ಅಲ್ಲ, ನಾನು ಯಾರನ್ನೂ ಬೇಡ ಅಂತ ಅಂದಿಲ್ಲಪ್ಪ, ನಾನು ಯಾರನ್ನೂ ರಿಜೆಕ್ಟ್ ಮಾಡಿಲ್ಲ. ಎಲ್ಲರೂ ನನ್ನ ಒಪ್ಕೊಂಡು ಹೋಗಿದ್ರು, ನಾನು ಎಲ್ಲರೂ ಒಪ್ಕೋತಾ ಇದ್ರೆ ನಮ್ಮಮ್ಮ ರಿಜೆಕ್ಟ್ ಮಾಡ್ತಾಯಿದ್ರು. ಫಾಸ್ಟ್ ಈಸ್ ಫಾಸ್ಟ್, ಫ್ಯೂಚರ್ ಈಸ್ ಫ್ಯೂಚರ್. ಫೈನಲಿ ಇವ್ರ ಅಪ್ಪನ್ನ ಸೆಲೆಕ್ಟ್ ಮಾಡಿದ್ರು. ಎಲ್ಲ ಉಳ್ದೋರೆಲ್ಲ ರಿಜೆಕ್ಟ್ ಮಾಡಾಕ್ಬಿಟ್ರು. ಏನೋ ಒಂದು 10 ಜನ ಹುಡುಗರು ನನ್ನ ನೋಡೋಕೆ ಬಂದಿದ್ರು ಅನ್ಸುತ್ತೆ, ಅಷ್ಟೇ 10 ಜನ. ನನಗೆ ಮದುವೆ ಆದಾಗ ನಾನು ಬರೀ 17 ವರ್ಷ. ನಮ್ಮ ಆರ್ಯನ್ಗೆ ಇವಾಗ 15 ವರ್ಷ. ನಮ್ಮ ಆರ್ಯನ್ಗೆ ಇವಾಗ 15 ವರ್ಷ. ಇನ್ನೊಂದು ವರ್ಷದಿಗೆ ನಮ್ಮ ಆರ್ಯನ್ ಏಜ್ ಅಷ್ಟೊತ್ತಿಗೆ ನನಗೆ ಮದುವೆನೇ ಆಗೋಗಿತ್ತು. ಸೊ ಆವಾಗ ಒಂದು 10 ಜನ ಹುಡುಗರು ನೋಡೋಕೆ ಬಂದಿದ್ರು. ಯಾಕೆ ಅಷ್ಟು ಬೇಗ ಮದುವೆ ಮಾಡಿದ್ದು ಅಂದರೆ, ಅವಾಗೆಲ್ಲ ತುಂಬ ವರದಕ್ಷಿಣೆ ಕೇಳೋರು ಜಾಸ್ತಿ. ವರದಕ್ಷಿಣೆ ಜನ ವರದಕ್ಷಿಣೆ ತುಂಬ ಕೇಳೋರಲ್ಲ, ಹಾಗಾಗಿ
ಬೇಗ ಮದುವೆ ಮಾಡಿಬಿಟ್ರು. ಇವಾಗೆಲ್ಲ ವರದಕ್ಷಿಣೆ ಅವರೇ ಕೊಟ್ಬಿಟ್ಟು ವಧುದಕ್ಷಿಣೆ ಕೊಟ್ಟು ಮದುವೆ ಆಗ್ತಾರೆ. ಆವಾಗೆಲ್ಲ ವರದಕ್ಷಿಣೆ ಸಾಕು. ಕರೆಕ್ಟಾಗಿ ರೇಷ್ಮಾ ಮನೆ ಹತ್ರ ಹೋದ್ವಿ. ಅವಳು ಅಲ್ಲೇ ಫೋನ್ ಮಾಡಿದ್ಲು, ಎಲ್ಲಿದೆಯೋ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು, ನೋಡೋಣ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಒಳಗಡೆಯಿಂದನೇ ಕೈ ಹಾಕಿ ಇದು ಚಿಲ್ಕ ಹಾಕಿರ್ತಾರಲ್ಲ, ಆ ಚಿಲ್ಕ ತೆಗಿಯೋಣ ಅಂತ ನೋಡ್ತಾ ಇದ್ದೀವಿ. ಏನು ಮಾಡಿದ್ರು ಚಿಲ್ಕ ಆಚೆಗೆ ಬರಲಿಲ್ಲ. ಅವ್ರು ಚಿಲ್ಕ ಹಾಕಿಲ್ಲ, ಫುಲ್ ಆಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮಗೇನು ಗೊತ್ತು, ನಾವು ಸರ್ಪ್ರೈಸ್ ಅಂದ್ಕೊಂಡು ಸುಮ್ಮನೆ ಹಾಗೆ ಇಲ್ಲ ನಾನು ಇನ್ನೂ ಮನೆ ಹತ್ರನೇ ಇದ್ದೀನಿ, ಇನ್ನೂ ಬಂದಿಲ್ಲ ಅಂತ ಹೇಳಿದೆ. ಆಮೇಲೆ ನೋಡಿದ್ರೆ ಚಿಲ್ಕನೇ ತೆಗಿಯೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ಇನ್ನೇನು ಮಾಡೋಕ್ಕೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಚಿಲ್ಕನ ಟಪ ಟಪ ಅಂತ ಬಡ್ದು ಆಮೇಲೆ ರೇಷ್ಮನ್ ಮಗಳು ಬಂದ್ಲು. ಇಲ್ಲ ಕೀ ಹಾಕಿದ್ದೀರಾ ಚಿಲ್ಕ ಅನ್ಕೊಂಡು. ಸ್ವಲ್ಪ ಎಲ್ಲಿ ನಿಮ್ಮಮ್ಮ? ನಾ ಬಂದಾಗೆಲ್ಲ ಪ್ರತಿ ಸರಿನೂ ಹಿಂಗೆ ಮಾಡೋದ ನಿಮ್ಮಮ್ಮ. ಅವತ್ತೂ ಹಂಗೆ ಆಯ್ತು, ಇವತ್ತೂ ಹಂಗೆ ಆಯ್ತು. ನಾನು ನೀನು ಇಲ್ಲಿದ್ಯೇನೋ ಅಂತ ನೋಡ್ತಾ ಫೋನ್. ಅವನಿಗೆ ಬೆಳಿಗ್ಗೆನೆ ಹೇಳಿದೀನಿ ಬಾ ನಿತಿನ್ ಹೋಗೋಣಂತೆ ಅಂತ ಹೇಳ್ಬಿಟ್ಟು, ಅವ್ನು ನೋಡಿದ್ರೆ ಬಂದಲ್ಲ ಅಂಗಡಿ ಹತ್ರ ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀನಿ. ಎಷ್ಟು ತನಕ ಕರೀಲಿ, ಎಷ್ಟು ತನಕ ಕರೆದ್ರು ಬರಲೇ ಇಲ್ಲ. ಅಪ್ಪನ ಗಾಡಿ ಎತ್ಕೊಂಡು ಬರಲೇ ಇಲ್ಲ. ಎಷ್ಟು ತನಕ ಕರೆದ್ರು ಸರಿ ಆಯ್ತು ಬಿಡು ಅಂತ ಸುಮ್ಮನೆ. ನಾನು ಬರಬೇಡ ಬಿಡು ಆಯ್ತು, ಅಲ್ಲೇ ಹಂಗೆ ಇರು, ನಾನೇ ಹೋಗ್ತೀನಿ ಸುಮ್ಮನೆ ಅಂತ ಬಂದೆ. ಇನ್ನೇನು ನಾವು ಕರೆದ ತಕ್ಷಣ ಬರಲಿಲ್ಲ ಅಂದ್ರೆ ನಾನು ಬಿಟ್ಬಿಟ್ಟು ಬರ್ತಾ ಇರ್ತೀನಿ ಸೀದಾ. ಇಷ್ಟೊತ್ನಲ್ಲಿ ನನಗೆ ಬೇಡ ಬರವ, ನಾನು ಊಟ ಮಾಡಂಗಿಲ್ಲ, ಬಾ ನೀನು ಅನ್ನಕ್ಕಿಡ್ಬೇಡ. ಬಸ್ ಫ್ರೀ ಐತೆ ಅಂತ ಬಸ್ಸಾರ? ಯಾವ ಬಸ್ಸಿನ ಸಾರು? KSRTCನ? NWRCTCನ? ಓ ವಿಡಿಯೋ ಮಾಡ್ತೈತ ಮಗ. ತಡಿ ಹೇಳ್ತೀನಿ, ಯಾವ ಬಸ್ಸಿನ ಸಾರು ಅಂತ ಹೇಳೀಗ. KSRTC ಬಸ್ ಸ್ಟಾಪ್. KSRTC ಬಸ್ ಸಾರು. KSRTCಲಿ ಯಾವೂರು? KSRTCಲಿ ಯಾವೂರು? ಹಾಸನ್. ನನ್ಗೊಂದು ಡೌಟ್ ಕ್ಲಿಯರ್ ಮಾಡು. ಏನಷ್ಟಿಯ ಮುಖಕ್ಕೆ ಬೆಳ್ಳಗಾಗಿ? ಸೀರಿಯಸ್ ಆಗಿ ಮಕ್ಳು ಬೆಳಗ್ಗೆನು ಹೋಗಿರ್ತಾರಲ್ಲ, ತಗೊಂಡು ಪ್ಯಾಕ್ ಮಾಡ್ಕೊಂಡು ಅದ್ ನನಗ್ ಬೇಡ. ನೀನ್ ಹಚ್ಚೋದನ್ನ ಹೇಳು ನನಗೆ. ನೀನ್ ಅದೇ ಹಚ್ಚದ? ಎಲ್ಲರಿಗೂ ಹೇಳು, ನೀನ್ ಅದೇ ಹಚ್ಚದ? ಏನು 1 or 2ನ? ಬೆಳಗ್ಗೆನೆ ಮಕ್ಳು ಹೋಗಿರ್ತಾರಲ್ಲ, ಅದು ಯಾವ್ದು 1 or 2ನ? 2 ಹೇಳಕ್ಕಾದ್ರೆ ಹೆಂಗ್ ಮನ್ಸು ಬರ್ತವ? ಇಡೀ ನಮ್ಮ ಮನೆ ಹುಡುಕು. ಮತ್ತೆ ನಿನ್ಗೆ ಫೇರ್ ಅಂಡ್ ಲವ್ಲಿ ಅದೇ ಸಿಗೋದು ನಿಮ್ಮ ಮನೆ ಹುಡುಕಿದ್ರೆ? ಫೇರ್ ಅಂಡ್ ಲವ್ಲಿ ಸಿಕ್ಬಿಟ್ರೆ, ಫೇರ್ ಅಂಡ್ ಲವ್ಲಿ ಬಂದ್ಬಿಟ್ಟು ಬೇರೆ ಯಾವ್ದಾರ ಕ್ರೀಮ್ ಸಿಕ್ಬಿಟ್ರೆ, ಫೇರ್ ಅಂಡ್ ಲವ್ಲಿ ಬ್ಯೂಟಿ, ಫೇರ್ ಅಂಡ್ ಲವ್ಲಿ ಬ್ಯೂಟಿ. ಇವತ್ತು ಆಕ್ಚುಲಿ ಏನಾದ್ರು ಪ್ಯಾಕ್ ಹಚ್ಕೊಳ್ಳೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಏನ್ ಪ್ಯಾಕ್? ಮಾಡ್ಲೇ ಇಲ್ಲ. ನಾನು ಪುಟ್ಟಿ, ನನ್ನ ಹತ್ರ ಸಖತ್ತು ಇಯರಿಂಗ್ಸ್ಗಳಿದಾವೆ. ನೀನು ಯೂಸ್ ನಾನು ಈ ಫೋನಲ್ಲಿ ಕೇಳೋಣ ಅಂತಿದ್ದೆ ನೋಡು, ಮತ್ತೆ ಹೋಯ್ತು ನನಗೆ. ನಾವು ಕರ್ನಾಟಕದವರು ಏನು ಯೂಸ್ ಮಾಡ್ತಿದ್ದೀವಿ. ಇವರು ಅಮೆರಿಕದವರು, ಅವರು ಮಂಡ್ಯದವರು, ಗೊಂಬೆ ನೋಡೋರು. ನಾನಂತೂ ಒಂದಿನ ಗೊಂಬೆ ನೋಡಿಲ್ಲ. ಆ್ಯಕ್ಚುಲಿ ನನಗೆ ಕೈ ಏಟಾಗಿತ್ತು, ಕಲಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅನ್ನನ. ನಾನು ಹೆಂಗೋ ಸ್ಪೂನಲ್ಲಿ ಕಲಿಸ್ಕೊಂಡು ತಿಂತಾಯಿದ್ದೆ. ಆಮೇಲೆ ಅವಳು, ಅಯ್ಯೋ ನಿನ್ಗೋಳು ನೋಡೋಕ್ಕಾಗ್ತಿಲ್ಲ, ಕೊಡಿಲ್ಲ ನಾನೇ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳು ಇಸ್ಕೊಂಡು ಅವಳು ತಿನ್ಸಿದ್ಲು. ಅವಳು ಅರ್ಧಂಬರ್ಧ ಬಿಟ್ಟಿದ್ಲು. ಆಮೇಲೆ ಸ್ಪೂನ್ ಇತ್ತಲ್ಲ, ನಾನು ತಿಂತಿದ್ನಲ್ಲ, ಅದೇ ಸ್ಪೂನಲ್ಲಿ ಮತ್ತೆ ಅವಳಿಗೂ ತಿನ್ನಿಸ್ಕೊಂಡು ಇಬ್ಬರು ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸೋ ಅಷ್ಟೊತ್ತಿಗೆ ಕರೆಕ್ಟಾಗಿ 6:15, 6:45, 7 ಗಂಟೆ ಆಯಿತು ಅನ್ಸುತ್ತೆ. ಇಲ್ಲ 6:45 ಆಯಿತು. ಇನ್ನು ಊಟ ಮುಗಿಸಿದ್ಮೇಲೆ ನಾವು ಇನ್ನೇನು ಗೊತ್ತಲ್ಲ, ಇನ್ಸ್ಟಾಗ್ರಾಮಿಗೆ ವೀಡಿಯೋಸ್ಗಳನ್ನ ಮಾಡ್ಕೋಬೇಕು. ಸೊ ಹಾಗಾಗಿ 1-2 ವೀಡಿಯೋಸ್ಗಳನ್ನ ಮಾಡ್ಕೊಂಡ್ವಿ. ಇದು ರೇಷ್ಮಂದೆ ಡ್ರೆಸ್ಸು ನಂದಲ್ಲ, ನಾನು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಹೋಗಿದ್ದೆ. ಆಮೇಲೆ ಇಬ್ಬರು ಮ್ಯಾಚಿಂಗ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆನೇ ಒಂದೇ ಕಲರ್ ಅವಳದೇ ಡ್ರೆಸ್ ಕೊಟ್ಲು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.